ಏನ್ ಮಗ ಎಲ್ಲ ಆರಾಮ? ಹುಷಾರಾಗಿದ್ಯಾ ತಾನೆ ನೀನು? ಹುಷಾರಾಗಿದ್ದೀನಿ. ಯಾಕೆ ನನ್ಗೇನಾಗುತ್ತೆ? ಅಲ್ಲ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ನಿನ್ ಬೇರೆ ಜಿಂಬಾಡಿ ಎಲ್ಲ ಗಾಳಿಗೆ ಹಾರ್ಕೊಂಡ್ ಹೋಗ್ಬಿಟ್ಟೆ ನಾವ್ ಅನ್ಕಂಡೆ. ಅಷ್ಟೊಂದೆಲ್ಲ ಏನ್ ವೀಕ್ ಇಲ್ಲ ಮಗ, ಗಾಳಿ ಎಲ್ಲ ಹಾರ್ಕೊಂಡ್ ಹೋಗೋಷ್ಟು. ಮೊನ್ನೆ ನಮ್ಮ ಮನೆ ಹತ್ರ ಮರ ಹಾರ್ಕೊಂಡ್ ಹೋಗಿ ಪಕ್ಕದ ಏರಿಯಾದಲ್ಲಿರೋ ನಮ್ ಫ್ರೆಂಡ್ ಮನೆ ಹತ್ರ ಹೋಗಿ ಬಿದ್ದೈತೆ. ಅವ್ರ ಅಮ್ಮ ಫ್ರೀಯಾಗಿ ಮರ ಸಿಕ್ತು ಅಂತ ಪಾಟ್ಗೆ ಹಾಕೊಂಡ್ಬಿಟ್ಟವ್ರೆ. ಎಲ್ಲಾರು ಕಿವಿಗೆ ಹೂವ ಇಟ್ರೆ ನಿನ್ ಮರನೇ ಇಡ್ತಾ ಇದ್ಯಾ? ಸರಿ, ನಾಳೆ ನಮ್ ಮೇರೆದಲ್ಲಿ ಊರಬ್ಬ ಬಂದ್ಬಿಡಪ್ಪ, ಮಿಸ್ ಮಾಡ್ಬೇಡ. ಯಾಕೆ ಮಾಮ್ ಡ್ಯಾನ್ಸ್? ಇಲ್ಲ, ತಮಟೆ ಅವರು ಒಂದು ಉದ್ದದ್ ಕಡ್ಡಿ ಬೇಕು ಅಂತ ಇದ್ರು. ನೀನು ಹೆಂಗೋ ಕಡ್ಡಿ ತರನೇ ಇದೆಯಲ್ಲ, ಅದಕ್ಕೆ ನಿನ್ನೆ ಅವ್ರು ಕೊಟ್ಬಿಡೋಣ ಅಂತ. ಸರ್, ಮನೇಲಿ ಕರೆಂಟ್ ಇದೆಯಾ? ಹಾ ಸರ್ ಇದೆ. ಲೈಟು ಫ್ಯಾನು ಎಲ್ಲ ಆನ್ ಆಗ್ತಿದ್ಯಾ? ಹಾ, ಲೈಟ್ಸ್ ಫ್ಯಾನ್ ಎಲ್ಲ ಆನ್ ಆಗ್ತಿವಿ. ಫ್ಯಾನ್ ಹಾಕೊಳ್ಳಿ. ಫ್ಯಾನ್ ಅವಾಗ್ಲಿಂದಾನೇ ಆನ್ ಆಗಿದೆ ಸರ್. ಬೇಸಿಗೆ ಅಲ್ವಾ, ಫ್ಯಾನ್ ಇಲ್ದೇ ಇರಕ್ಕಾಗುತ್ತಾ ಸರ್? ಹೆಂಗಿದೆ? ಅದಕ್ಕೂ ತಣ್ಣಗಿದೆ. ಓಕೆ ಓಕೆ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಸರ್. ಬಿಲ್ ಕಟ್ಟಕ್ಕಾಗಲ್ಲ, ಇರೋ ಕತ್ಲಿಲ್ಲ. ಏನ್ ಶ್ವೇತಾ, ಅರ್ಜೆಂಟಾಗಿ 5,000 ರೂಪಾಯಿ ಹಾಕ್ಸಂಡಿ. ಯಾಕ? ಇತ್ತಗಂಡೆ. ಏ ಪೆನ್ಸಿಲ್? ಪೆನ್ಸಿಲ್ ಅಲ್ಲ, ಲಿಪ್ ಲೈನರ್ ಇದು. ಹಾ ಇರ್ಲಿ, ಅದ್ರ ಜೊತೆ ಇನ್ನೇನ್ ತಗೊಂಡಿ? ಇದಷ್ಟೇ. 8,000 ರೂಪಾಯಿ ಇದ್ದಿದ್ದು ಆಫರ್ ಆಗ 5,000 ರೂಪಾಯಿ ತಂದೀನಿ. ಅಣ್ಣ, ನೀನು ನಿಮ್ ಹುಡುಗಿ ಡೆಲ್ಲಿಗೆ ಹೋಯ್ದ್ರಲ್ಲ? ಹಾ ತಮ್ಮ, ಹೋಗಿದ್ವಿ. ಹಂಗಂದ್ರ ನಿಂದು ನಿಮ್ ಹುಡುಗಿದ ಬ್ರೇಕಪ್ ಆಯ್ತಲ್ಲ? ನಿಜ. ಎದಕ್ಕತ್ತಣ ಬ್ರೇಕಪ್? ಕುತುಬ್ ಮಿನಾರ್ ನೋಡಿ ಇಟ್ಟಂಗಿ ಬಟ್ಟೆ ಅಂದ್ಬಿಟ್ಟೆ ಲೇಪ ಅದಕ್ಕ. ಬ್ರದರ್, ನಿಮ್ ನೋಡ್ರಿ ಇಲ್ಲಿ. ಹೇ ಬ್ರದರ್, ನನ್ನ ಫೋನ್ ಇಲ್ಲಿ ಐತ್ನಂತ. ಹಂಗಾರ ತಂಬರಿ. ಏತಮ್ಮ, ಇಲ್ಲಿ ಜೋಗ್ಯಾರ ಮನೆ ಯಾವ್ದ? ಸರ್, ನನಗೆ ಸ್ವಲ್ಪ ಕಿವಿ ಕೇಳಿಸಲ್ಲ. ನೀವೇನ್ ಹೇಳಿದ್ರೆ ನನಗೆ ಅರ್ಥ ಆಗಿಲ್ಲ. ನಮ್ಮ ಒಣಗಿಂದ ನಾನು ಯಾರಿಗಾನ ಕರ್ಕೊಂಡ್ ಬರ್ತೀನಿ, ನೀವು ಅವರಿಗೆ ಕೇಳ್ಕೊಂಬಿಡಿ. ಜೋಗಣ್ಣ, ಇವ್ರೇನೋ ಕೇಳಕತ್ತಾರ ನೋಡು. ಅರೆಸ್ಟ್ ಹಿಮ್. ಸರ್, ಒಂದ್ ನಿಮಿಷ. ಅವನ ಅಕ್ಕನ್ ಇವತ್ತಿ ಮನೇಲಿರೋ ದುಡ್ಡನ್ನೆಲ್ಲ ದೆಬ್ಕೊಂಡು ಹೋಗ್ಬಿಡ್ಬೇಕು. ಅಣ್ಣ, ಏನಾದ್ರು ಹೆಲ್ಪ್ ಬೇಕಿತ್ತಣ್ಣ? ನಾನೊಬ್ಬ ಪ್ರೊಫೆಷನಲ್ ಬೀಗ ತೆಗಿಯೋಣ, ಸ್ವಲ್ಪ ಹೆಲ್ಪ್ ಮಾಡ್ಬಿಡು ನನಗೆ. ಅಣ್ಣ, ಇವ್ರು ಕೊಟ್ರ ಮಾತ್ರ ಮಾಡ್ಕೊಡ್ತೀನಿ. ಇದನ್ ತೆಗಿಬೇಕು ಅಂದ್ರೆ 500 ರೂಪಾಯಿ ಆಗುತ್ತೆ. ಬೇಗ ತಗೋ, ಓಪನ್ ಮಾಡ್ಕೊಡು. ಅಣ್ಣ, ನಾನು ಏನ್ ಅನ್ಕೊಂಡ್ನೋ ಅದಕ್ಕಿಂತ ತುಂಬಾ ಕಷ್ಟ ಇದೆ ಇದು. 500 ರೂಪಾಯಿ ಅಲ್ಲ ಆಗಲ್ಲ. 2,000 ಕೊಟ್ರೆ ಮಾಡ್ಕೊಡ್ತೀನಿ. ಹೌದೇ, ಕಾಲ್ತಾನ ಮಾಡಿ ದುಡ್ಡು ದೇಪ ಅನ್ನೋದು ಇವನೇ ನಾನಾದ್ರು ದೇಪ್ತವನಲ್ಲ ಗುರು. ಹೋಗ್ಲಿ ತಗೋ, ಮಾಡ್ಕೊಡು ಬೇಗ. ಇವತ್ತು ಫುಲ್ ದುಡ್ಡಾಯ್ತು. ದುಡ್ಡು ನನ್ ಮನೆಗೆ ನನಗೆ ದುಡ್ಡು ಕೊಟ್ಟು ಬೀಗ ತೆಗೆಸ್ಕೊತಿಯಲ್ಲ ಒಬ್ರೆ ಅಡಿಗೆಯಿಂದ. ನನ್ ದುಡ್ಡು ತಾನು ನನಗೆ ಹೊಡೆದೋಗ್ಬಿಟ್ಟು ಅಲ್ಲ ತರ ಇದ್ರು ನನ್ ಮಗ. ನಾನ್ ದುಡ್ಡು ಕೊಡ, ಅದ ದುಡ್ಡು ಕೊಡ. ಅಣ್ಣ, ಜಾಗ ಐತಾ? ಜಾಗ ಮಾರಿ ಆಟೋ ತಗೊಂಡಿರೋದು. ಅಣ್ಣ, ಬರ್ತೀರಾ ಬಾಡಿಗೆ? ಎಲ್ಲಿಗೆ? ಟಿವಿ ಸರ್. ಯಾಕೆ? ಕೆಲ್ಸ ಇಟ್ಟಣ. ಯಾರ್ದು? ನನಗೆ. ನಿನಗೆ ಕಳ್ಸಿದ್ರೆ ನೀನ್ ಹೋಗು. ಬಾಡಿಗೆ ಕಣ ಮರ, ಇವನ್ ಯಾವ ನೀನು? ಅಣ್ಣ, ಇತ್ತೀಚೆಗೆ ಯಾಕೋ ಬಾಡಿಗೆಗಳೇ ಆಗ್ತಿಲ್ಲ. ಏನ್ ಸಮಸ್ಯೆ ಇರ್ಬೋದು? ನೀನ್ ಹೀರೋ ಯಾರು? ಸರ್, ನಿಂಗ್ ಬಟ್ಟೆಗಳು ತಗೊಳೋದು ಯಾರು? ಅಪ್ಪ. ನಿಂಗೆ ಬುಕ್ಗಳು ತಗೊಳೋರು ಯಾರು? ಅಮ್ಮ. ನೀನ್ ಹುಷಾರು ಇರುವಾಗ ಸಹಾಯ ಅಂತ ಪರಿಸ್ಥಿತಿ ಬಂದ್ರು ನಿನ್ ಜೊತೆಲೆ ಕುತ್ಕೊಂಡು ಆಸ್ಪತ್ರೆ ಇದ್ದಿದ್ದು ಯಾರು? ನಮ್ಮಮ್ಮ ಸರ್. ಇವಾಗ ಹೇಳು, ನಿಮ್ ಪಾಲಿಗೆ ಹೀರೋ ಯಾರು? ನಮ್ಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ. ಕುಳ್ಳಿ ಅಲ್ವಾ ಇವಳು? ಕುಳ್ಳಿ ಏನ್ ಇನ್ನ ಕುಳ್ಳುಕಾಗ್ಬಿಟ್ಟಿದ್ಯಲ್ಲೇ? ಏನಕ್ಕೆ ಲೆಟ್ರ್ ಗಿಟೆಲ್ಲ ಇಟ್ಕೊ ಹೋಯ್ತಿದ್ಯಾ? ಹೌದಾ? ಎಲ್ಲ ಕೊಡಿಲಿ, ಕೊಡಿಲಿ. ಕೊಟ್ಟಿರೋ ಲೆಟರ್ ಅಂತ ಈ ಮಟ್ಟಕ್ಕೆ ಮಡ್ಸ್ಕೊಂಡು ಹೋಯ್ತವಳೆ. ಏನಿದು? ಫ್ಯಾನು, ಬಲ್ಪು, LED, ABCD.
ಮತ್ತೆ ಏನ್ ಹೇಳೋದು, ಏನ್ ತಗೊಂಡೋಗ್ತಾರೆ ಅದು? ಈಗ ಹಾ ನನ್ನ ಫ್ರೆಂಡ್ ಇಲ್ಲೇ ಗುಜ್ರಿ ಅಂಗಡಿ ಮಾಡ್ಕೊಂಡಂತೆ ಸ್ವಿಚ್ ಮತ್ತೆ ವೈರ್ ತರಕ್ ಹೋಗ್ತಾ ಇದೀನಿ ಮನೆಗೆ. ಲೇ ಅಲ್ಲ ಲೇ, ಗುಜ್ರಿ ಅಂಗಡಿಯಲ್ಲಿ ಯಾರು ಸ್ವಿಚ್ ಬಲ್ಬು ಕೊಡ್ತಾರ ನಿನಗೆ? ಬಾ ಹೋಗ್ಲಿ, ನಾನೇ ಕರ್ಕೊಂಡೋಗಿ ಕೊಡಿಸ್ತೀನಿ. ಹೋಯ್ತೀನಿ ನಾನು. ಅದಲ್ಲ ನೀನು ಬೇಡ, ನೀನ್ ಸವಾಸನ ಬೇಡ, ನಿಂಗೆ ಕೊಡ್ಸೋದೆಲ್ಲ ಬರೀ ವೇಸ್ಟ್ ಪ್ರಾಡಕ್ಟ್ ಅನ್ನು. ಏನೋ ಒಂದ್ ಹೇಳ್ಕೊಟ್ಟಾಗ ಇಲ್ಲ ಚೇಂಜ್ ಮಾಡಿ. ಹೇಳು, ನೀನು ಬೇಡ, ನೀನ್ ಸವಾಸನ ನಿನ್ ಸವಸನು ಬೇಡ. ನಿಂಗೆ ಕೊಡ್ಸೋದೆಲ್ಲ ಡೂಪ್ಲಿಕೇಟ್ ವೇಸ್ಟ್ ಪ್ರಾಡಕ್ಟ್ ಎಲ್ಲ ನನಗೆ ಬೇಡ. ನನಗೆ ನೀನು ಬೇಡ, ನಿನ್ ಸವಸನು ಬೇಡ, ನೀನ್ ಕೊಡ್ಸೋ ವೇಸ್ಟ್ ಪ್ರಾಡಕ್ಟ್ ಕೂಡ ನನ್ ಬೇಡ ಅನ್ಬೇಕಾ? ಇವಾಗ ಇಲ್ಲಿ ಕಟ್ ಮಾಡ್ಕೊ. ಈಗ ಕರಿ ಮತ್ತೆ ಇನ್ನೊಂದ್ಸಲ. ಲೇ ನಾನೇನು ವೇಸ್ಟ್ ಪ್ರಾಡಕ್ಟ್ ಕೊಡ್ಸಲ್ಲ ನಿನಗೆ. ಕ್ವಾಲಿಟಿ ಇರೋ, ಕ್ವಾಂಟಿಟಿ ಇರೋದನ್ನೇ, ಕ್ವಾಲಿಟಿ ಇರೋ ಮತ್ತೆ ಪ್ರೀಮಿಯಂ. ಕ್ವಾಂಟಿಟಿ ಅಂದರೆ ಐಟಮು, ಕ್ವಾಲಿಟಿ ಅಂದರೆ ಅದು ಕ್ವಾಂಟಿಟಿ ಅಂತಂದ್ರೆ ಐಟಮು. ಎಷ್ಟು ಕ್ವಾಲಿಟಿ ಅಂದರೆ ಎಷ್ಟೈತೆ ಅಂತ. ಕ್ವಾಲಿಟಿ ಓಕೆ ಕ್ವಾಲಿಟಿ ಹಂಗೆ ಹೇಳ್ಕೊಡ್ತಾನೆ. ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಹಾಂ. ನೆನ್ಪಿಟ್ಕೋ. ಅಷ್ಟೇ.